ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಕರೆಂಟ್ ಅಫೇರ್ಸ್ ಟಾಪಿಕ್ಸ್: ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026, ಚಂಡೀಗಢ ವಿಶ್ವವಿದ್ಯಾಲಯ ಬಗ್ಗೆ ನೋಡಿದ, ಟ್ಯಾಗೋರ್ ನಿಜಾಮಿನ್ ಗ್ರಂಥಾಲಯ ಬಗ್ಗೆ ನೋಡಿದ, ಮಿಷನ್ ಸ್ನೇಹ ಜಾರಿ ಅಂದ್ರೆ ಏನು ಅಂತ ನೋಡಿದ, NFHS 6 ಬಗ್ಗೆ ನೋಡಿದ, ಜಲಸಂಘ ಸಂವಾದನ. ಇದಿಷ್ಟು ಕರೆಂಟ್ ಅಫೇರ್ಸ್ ಟಾಪಿಕ್ಸ್. ಇವತ್ತಿನ ಟಾಪಿಕ್ಸ್ ಫುಲ್ ಡೀಟೇಲ್ ನೋಡೋದ. ಮೊದಲನೇ ಪ್ರಶ್ನೆ: ಜೂನ್ 2026ರಲ್ಲಿ ಅಹಮದಾಬಾದ್ನಲ್ಲಿ ನಡೆದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಆತಿಥೇಯ ಭಾರತ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿತು? ಆಪ್ಷನ್ ಎ 24, ಆಪ್ಷನ್ ಬಿ 52, ಆಪ್ಷನ್ ಸಿ 102, ಆಪ್ಷನ್ ಡಿ 114. ಸರಿಯಾದ ಉತ್ತರ 102. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಿಕ್ಕಿದ ಆಪ್ಷನ್ಸ್ ಎಲ್ಲ ರಾಂಗ್ ಆನ್ಸರ್. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026 ಎಲ್ಲಿ ನಡೆದಿದ್ದು ಅಂದರೆ ಅಹಮದಾಬಾದ್ನಲ್ಲಿ ನಡೆದಿದೆ. ಚಿನ್ನದ ಪದಕ ಎಷ್ಟು ಓವರಾಲ್ ಚಿನ್ನದ ಪದಕ ಗೆದ್ದಿದೆ ಅಂದರೆ 102 ಚಿನ್ನದ ಪದಕ ಗೆದ್ದಿದೆ. ಇನ್ನು ಮಿಕ್ಕಿದ ಆಪ್ಷನ್ಸ್ ಯಾಕೆ ತಪ್ಪು ಅಂತ ನೋಡೋದ. ಆಯ್ಕೆ ಸಿ ಇಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವಾಗ ನಡೆದಿರೋದು? ಜೂನ್ 4, 2026ರಲ್ಲಿ ನಡೆದಿರೋದು. ಅಹಮದಾಬಾದ್ನಲ್ಲಿ ಏಕ ಅರೇನಾದಲ್ಲಿ ನಡೆದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ ಒಟ್ಟು 114 ಪದಕಗಳನ್ನು ಗೆದ್ದು ಪ್ರಾಬಲ್ಯ ಮೆರೆದಿದೆ. ಜಪಾನ್ 3 ಚಿನ್ನದೊಂದಿಗೆ ದೂರದ 2ನೇ ಸ್ಥಾನದಲ್ಲಿದೆ. ಓವರಾಲ್ ಮೆಡಲ್ ಎಷ್ಟು ಅಂದರೆ 114 ಚಿನ್ನದ ಪದಕಗಳನ್ನ ಗೆದ್ದಿದೆ. ಓವರಾಲ್ ಮೆಡಲ್ಸ್ ಅದರಲ್ಲಿ 102 ಚಿನ್ನದ ಪದಕ ಗೆದ್ದಿದೆ. ಇನ್ನು ಆಯ್ಕೆ ಎ ಯಾಕೆ ತಪ್ಪು? 24 ಚಿನ್ನದ ಪದಕವು ದಿನ 3ರ ಅಂತ್ಯದಲ್ಲಿ ಗೆದ್ದಿದೆ ಸಂಖ್ಯೆ, ಅಂತಿಮ ಸಂಖ್ಯೆ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಎ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಬಿ 52 ಪದಕ ಅಂತ ಕೇಳಿದ್ರೆ, 52 ಪದಕ ನೇಪಾಳ ಗೆದ್ದಿರೋದು, ಭಾರತ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಬಿ ಕೂಡ ತಪ್ಪಾದ ಆಯ್ಕೆ ಆಗಿದೆ. ಇನ್ನು ಆಯ್ಕೆ ಡಿ 114. ಭಾರತ ಒಟ್ಟು ಪದಕ ಗೆದ್ದಿರೋದು 114 ಚಿನ್ನ ಅಲ್ಲ, ಚಿನ್ನ, ಬೆಳ್ಳಿ, ಕಾಪರ್ ಇದಿಷ್ಟು ಸೇರಿ 3 ಸೇರಿದ್ರೆ 114. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ಇನ್ನು ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026 ಜೂನ್ 4ರಿಂದ 8 4 ದಿನ ನಡೆದಿದೆ. ಇವರಿಗೆ ಗುಜರಾತ್ನ ಅಹಮದಾಬಾದ್ನ ಏಕ ಅರೇನಾದಲ್ಲಿ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದ್ದಾರೆ. ಇದನ್ನ ಇನಾಗ್ರೇಟ್ ಮಾಡಿದ್ದಾರೆ. ಯಾರು? ನರೇಂದ್ರ ಮೋದಿ ಅವರು. ಆರ್ಗನೈಸ್ಡ್ ಯಾರು ಇದನ್ನ ಆರ್ಗನೈಸ್ ಮಾಡಿರೋದು ಅಂದರೆ ಹೋಸ್ಟೆಡ್ ಬೈ ವರ್ಲ್ಡ್ ಯೋಗಾಸನ ಆ್ಯಂಡ್ ಯೋಗಾಸನ ಭಾರತ್, ಸಪೋರ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಮಿನಿಸ್ಟ್ರಿ ಆಫ್ ಆಯುಷ್, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಗುಜರಾತ್ ಟೂರಿಸಂ ಆ್ಯಂಡ್ ಗುಜರಾತ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್. ಪಾರ್ಟಿಸಿಪೆಂಟ್ಸ್ ಎಷ್ಟು ಅಂದರೆ ಒಟ್ಟು ಓವರಾಲ್ 522 ಜನ ಅಥ್ಲೆಟಿಕ್ಸ್, ಅದರಲ್ಲಿ 79 ಕಂಟ್ರೀಸ್ ಭಾಗಿಯಾಗಿರೋದು ಈ ಸತಿ ಯೋಗಾಸನ ಚಾಂಪಿಯನ್ಶಿಪ್ 2026ರಲ್ಲಿ. ಇಂಡಿಯಾಸ್ ವುಮೆನ್ಸ್ ಹೋಸ್ಟೆಡ್. ಇಂಡಿಯಾ ಓನ್ 114 ಮೆಡಲ್ಸ್, ಅದರಲ್ಲಿ 102 ಗೋಲ್ಡ್ ಇದೆ, 9 ಸಿಲ್ವರ್ ಇದೆ, 3 ಬ್ರಾನ್ಸ್ ಗೆದ್ದಿದ್ದಾರೆ. ಓವರಾಲ್ 100% ಪೋಡಿಯಂ ಫಿನಿಶ್ ಆಗಿದೆ ಈ ಸತಿ. 122 ಮೆಂಬರ್ಸ್ ಇಂಡಿಯನ್ ಕಾಂಟಿನೆಂಟ್ ಓನ್ ಮೆಡಲ್ಸ್ ಆಗಿದೆ. ಇನ್ನು ಅದರ್ ಕಂಟ್ರೀಸ್ ಯಾರು? ಜಪಾನ್ 2ನೇ ಸ್ಥಾನದಲ್ಲಿ 3 ಗೋಲ್ಡ್, 3 ಸಿಲ್ವರ್ ಮತ್ತೆ 5 ಬ್ರಾನ್ಸ್ ಮೆಡಲ್ಸ್ ತಗೊಂಡಿದ್ದಾರೆ. ಇನ್ನು ಅರ್ಜೆಂಟೀನಾ 3rd ಪ್ಲೇಸಲ್ಲಿದೆ, 2 ಗೋಲ್ಡ್, 3 ಸಿಲ್ವರ್ ತಗೊಂಡಿದ್ದಾರೆ. ಇನ್ನು ನೇಪಾಳ್ 52 ಮೆಡಲ್ಸ್, 1 ಗೋಲ್ಡ್, ಅದರಲ್ಲಿ 36 ಸಿಲ್ವರು, 15 ಬ್ರಾನ್ಸ್. ಇದು ಸೆಕೆಂಡ್ ಹೈಯೆಸ್ಟ್ ಮೆಡಲ್ ಕೌಂಟ್ ಆಗಿದೆ ನೇಪಾಳ. ಓಮನ್ ಲೆಡ್ ಗೋಲ್ಫ್ ನೇಷನ್ಸ್ 21 ಮೆಡಲ್ಸ್, 8 ಸಿಲ್ವರ್ ಮತ್ತು 13 ಬ್ರಾನ್ಸ್ ತಗೊಂಡಿದ್ದಾರೆ. ಇದ್ರ ಉದ್ದೇಶ ಏನು ಅಂದರೆ ಯೋಗಾಸನವನ್ನು ಜಾಗತಿಕ ಸ್ಪರ್ಧಾತ್ಮಕ ಕ್ರೀಡೆಯಾಗಿ ಸ್ಥಾಪಿಸುವುದು, 2030ರ ಕಾಮನ್ವೆಲ್ತ್ ಗೇಮ್ಸ್ ಮತ್ತು 2036ರ ಒಲಿಂಪಿಕ್ಸ್ಗೆ ಸೇರ್ಪಡೆಗೆ ಮಾರ್ಗ ಸಿದ್ಧಪಡಿಸುವುದು ಇದಾಗಿದೆ. ಇನ್ನು ಮಾಸ್ಕಾಟ್ ಅಂದರೆ ವೀರ್ ಸಿಂಹ ಲೋಗೋ, ಟ್ರೋಫಿ, ಜರ್ಸಿ ಬಿಡುಗಡೆ ಕೂಡ ಮಾಡಿದ್ದಾರೆ ಇದರಲ್ಲಿ. ಇನ್ನು ಹೀರೋಗಳು ಯಾರು ಅಂತ ಅಂದರೆ ಪುಣೆಯ 13 ವರ್ಷದ ನೀರಜ್ ವಾಡೇಕರ್ 2 ಚಿನ್ನ, ಸಬ್ ಜೂನಿಯರ್ ಹ್ಯಾಂಡ್ ಸ್ಕಾಲ್ಡ್ ಮತ್ತು ಸಾಂಪ್ರದಾಯಿಕ ಗುಂಪು ಆಗಿದೆ. ಗಾಲ್ಹೋಗಟಿಯಾಸ್ ವಿವಿಯ 3 ವಿದ್ಯಾರ್ಥಿಯರು 5 ಚಿನ್ನ ಗೆದ್ದಿದ್ದಾರೆ. ಮುಂದಿನ ಪ್ರಶ್ನೆ: ಜೂನ್ 2026ರಲ್ಲಿ ಇಂಟೆಲ್ ಇಂಡಿಯಾ ಸಹಯೋಗದೊಂದಿಗೆ ಭಾರತದ ಮೊದಲ ಖಾಸಗಿ ಇಂಡಿಯಾ ಎಐ ಡೇಟಾ ಲ್ಯಾಬ್ ಸ್ಥಾಪಿಸಿದ ವಿಶ್ವ
ವಿದ್ಯಾಲಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ, ಆಪ್ಷನ್ ಬಿ ಅಮಿಟಿ ಯೂನಿವರ್ಸಿಟಿ, ಆಪ್ಷನ್ ಸಿ ಚಂಡೀಗಢ ವಿಶ್ವವಿದ್ಯಾಲಯ, ಆಪ್ಷನ್ ಡಿ ಶಾರದಾ ಯೂನಿವರ್ಸಿಟಿ. ಸರಿಯಾದ ಉತ್ತರ ಚಂಡೀಗಢ ಯೂನಿವರ್ಸಿಟಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಮಿಕ್ಕಿದ ಆಪ್ಷನ್ಸ್ ಯಾಕೆ ತಪ್ಪು ಅಂತ ನೋಡೋದಾದ್ರೆ, ಫಸ್ಟ್ ಆಪ್ಷನ್ ಸಿ ಯಾಕೆ ಸರಿ. ಇದು ಚಂಡೀಗಢ ವಿಶ್ವವಿದ್ಯಾಲಯವು ಜೂನ್ 2, 2026ರಂದು ಇಂಟೆಲ್ ಇಂಡಿಯಾ ಸಹಯೋಗದೊಂದಿಗೆ ಇಂಡಿಯಾ ಎಐ ಡೇಟಾ ಲ್ಯಾಬ್ ಅನ್ನು ಉದ್ಘಾಟಿಸಿತು. ಇದು ಭಾರತದ ಮೊದಲ ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆಯಾದ ಇಂಡಿಯಾ ಎಐ ಡೇಟಾ ಲ್ಯಾಬ್ ಆಗಿದೆ. ಇದು ಎಂಸಿಎ ಮತ್ತು ಬಿಸಿಎ ಡೇಟಾ ಸೈನ್ಸ್ ಕೋರ್ಸ್ಗಳನ್ನು ಆರಂಭಿಸಿದೆ. ಆದರೆ ಮೊದಲ ಎಐ ಡೇಟಾ ಲ್ಯಾಬ್ ಆಗಿದೆ ಇದು ಯಾವ ವಿದ್ಯಾಲಯದಲ್ಲಿ? ಚಂಡೀಗಢ ಯೂನಿವರ್ಸಿಟಿಯಲ್ಲಿ. ಇನ್ನು ಆಪ್ಷನ್ ಎ ಬಿ ಡಿ ಯಾಕೆ ತಪ್ಪು ಅಂದರೆ, ಈ ವಿಶ್ವವಿದ್ಯಾಲಯವು ಇಂಡಿಯಾ ಎಐ ಡೇಟಾ ಲ್ಯಾಬ್ ಸ್ಥಾಪಿಸಿದ ಮೊದಲ ಖಾಸಗಿ ಸಂಸ್ಥೆ ಅಲ್ಲ. ಇದು ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಆಗಿದೆ. ಸೊ ಎಲ್ಲ ಆಯ್ಕೆಗಳು ತಪ್ಪಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಚಂಡೀಗಢ ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಚಂಡೀಗಢ ವಿಶ್ವವಿದ್ಯಾಲಯವು ಜೂನ್ 2, 2026ರಂದು ಇಂಟೆಲ್ ಇಂಡಿಯಾ ಸಹಯೋಗದಲ್ಲಿ ಇಂಡಿಯಾ ಎಐ ಡೇಟಾ ಲ್ಯಾಬ್ ಅನ್ನು ಉದ್ಘಾಟಿಸಿದೆ. ಇದು ಭಾರತದ ಮೊದಲ ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆಯಾದ ಇಂಡಿಯಾ ಎಐ ಡೇಟಾ ಲ್ಯಾಬ್ ಆಗಿದೆ. ಇದರ ಉದ್ದೇಶ ಯಾಕೆ ಇದು ಮಾಡಿದ್ದು ಅಂದರೆ, ವಿದ್ಯಾರ್ಥಿಗಳ ಉದ್ಯೋಗಾರ್ಹತೆ ಸುಧಾರಿಸುವುದು, ಕೃತಕ ಬುದ್ಧಿಮತ್ತೆ, ಡೇಟಾ ಸೈನ್ಸ್ ಮತ್ತು ಉದಯೋನ್ಮುಖ ತಂತ್ರಜ್ಞಾನದಲ್ಲಿ ಉದ್ಯಮ ಸಂಬಂಧಿತ ಕೌಶಲ್ಯಗಳು ಒದಗಿಸುವುದಾಗಿದೆ. ಇನ್ನು ಸ್ಥಳ ಎಲ್ಲಿ ಅಂದರೆ ಸಿಯು ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟಿಂಗ್. ಉದ್ಘಾಟನೆ ಯಾರು ಮಾಡಿದ್ರು ಅಂದರೆ, ಉಪಕುಲಪತಿ ಪ್ರೊಫೆಸರ್ ರವಿರಾಜ್ ಎನ್ ಸೀತಾರಾಮ್, ಇಂಟೆಲ್ ಪ್ರತಿನಿಧಿಗಳು ಹಾಗೆ ಭಾಗಿಯಾಗಿದ್ದಾರೆ ಇದರಲ್ಲಿ. ಆಮೇಲೆ ಮುಂದಿನ ಪ್ರಶ್ನೆ, ಜೂನ್ 2026ರಲ್ಲಿ ಅಸ್ಸಾಂನ ಮೊಗ್ಗಾ ರೇಷ್ಮೆಯನ್ನು ಜಾಗತಿಕ ಐಷಾರಾಮಿ ಬ್ರ್ಯಾಂಡ್ ಆಗಿ ಪರಿವರ್ತಿಸಲು ಪ್ರಾರಂಭಿಸಿದ 411 ಕೋಟಿ ವೆಚ್ಚದ ಮಿಷನ್ನ ಹೆಸರೇನು ಅಂತ ಕೇಳ್ತಿದೆ. ಆಪ್ಷನ್ ಎ ಮಿಷನ್ ಗೋಲ್ಡನ್ ಥ್ರೆಡ್, ಆಪ್ಷನ್ ಬಿ ಮಿಷನ್ ಸೇನೆ ಹುಜಾರಿ, ಆಪ್ಷನ್ ಸಿ ಮಿಷನ್ ರೇಷ್ಮೆ ಕ್ರಾಂತಿ, ಆಪ್ಷನ್ ಡಿ ಮಿಷನ್ ಪ್ರೋಬೋದಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮಿಷನ್ ಸೇನೆ ಹುಜಾರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಬಿ ಯಾಕೆ ಸರಿ ಅಂತ ನೋಡೋದಾದ್ರೆ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಜೂನ್ 2, 2026ರಂದು ಮಿಷನ್ ಸೇನೆ ಹುಜಾರಿ ಅಸ್ಸಾಂ ಮೊಗ್ಗಾ ಸಿಲ್ಕ್ ಯುಎಸ್ಪಿ-ಯನ್ನು ಪ್ರಾರಂಭಿಸಿದ್ದು. ಇದು 411 ಕೋಟಿ ವೆಚ್ಚದ 3 ವರ್ಷದ ಯೋಜನೆಯಾಗಿದೆ. 2.6 ಲಕ್ಷ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ. ಇನ್ನು ಸೇನೆ ಹುಜಾರಿ ಅಂದರೆ ಏಕಕೃತಿಕ ಬ್ರ್ಯಾಂಡ್ನ ಹೆಸರಾಗಿದೆ. ಇನ್ನು ಎ ಸಿ ಡಿ ಯಾಕೆ ತಪ್ಪು ಅಂತ ನೋಡೋದಾದ್ರೆ, ಆಪ್ಷನ್ ಎ ಗೋಲ್ಡ್ ಥ್ರೆಡ್, ಇದು ಮೊಗ್ಗಾ ರೇಷ್ಮೆಯ ಅಡ್ಡ ಹೆಸರು, ಮಿಷನ್ ಹೆಸರಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾಗಿದೆ. ಇದು ಗೋಲ್ಡ್ ಥ್ರೆಡ್ ಅನ್ನೋದ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಏನೆಂದ್ರೆ ಮೊಗ್ಗಾ ರೇಷ್ಮೆಯ ಅಡ್ಡ ಹೆಸರು, ಇನ್ನೊಂದು ನೇಮ್ ಅಂತಾನೆ ಹೇಳ್ಬೋದು ಗೋಲ್ಡ್ ಥ್ರೆಡ್. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾಗಿರುತ್ತೆ. ಇನ್ನು ಆಪ್ಷನ್ ಸಿ ರೇಷ್ಮೆ ಕ್ರಾಂತಿ ಅಂತಂದ್ರೆ ಇದು ಹೆಸರಿನ ಯೋಜನೆ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾಗಿರುತ್ತೆ. ಇನ್ನು ಆಪ್ಷನ್ ಡಿ ಯಾಕೆ ತಪ್ಪು ಅಂದರೆ, ಪೂರ್ವೋದಯ ಈಶಾನ್ಯಕ್ಕೆ ಸಾಮಾನ್ಯ ಅಭಿವೃದ್ಧಿ ಯೋಜನೆ ಮೊಗ್ಗಾ ರೇಷ್ಮೆಗೆ ನಿರ್ದಿಷ್ಟವಲ್ಲ. ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾಗಿರುತ್ತೆ. ಇದರಲ್ಲಿ ನೆನಪಿಟ್ಕೋಬೇಕಾಗಿರೋದು ಏನಂದ್ರೆ, ಕೇಂದ್ರ ಸಚಿವರು ಯಾರಂದ್ರೆ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಅಸ್ಸಾಂನ ಸಿಎಂ ಯಾರು ಅಂದ್ರೆ ಹಿಮಂತ ಬಿಸ್ವಾ ಶರ್ಮಾ ಅವರು. ಈ ಮಿಷನ್ನ ಹೆಸರು ಮಿಷನ್ ಸೇನೆ ಹುಜಾರಿ ಅಸ್ಸಾಂ ಮೊಗ್ಗಾ ಸಿಲ್ಕ್ ಅಂತ. ಇದು ಯಾವಾಗ ಪ್ರಾರಂಭಿಸಿದ್ದು ಅಂತ ಸುಮ್ಮನೆ ನೋಡ್ಕೋಬಹುದು, ಬಟ್ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಬಟ್ ಆಮೇಲೆ ಇಲ್ಲಿ ಆಪ್ಷನ್ ಎ ಏನಿರುತ್ತೆ, ಗೋಲ್ಡನ್ ಥ್ರೆಡ್ಗೆ ಇನ್ನೊಂದು ಹೆಸರು ಯಾವುದು ಮೊಗ್ಗಾ ರೇಷ್ಮೆಗೆ ಇನ್ನೊಂದು ಹೆಸರು ಗೋಲ್ಡನ್ ಥ್ರೆಡ್ ಆಗಿರುತ್ತೆ. ದೀಪಕ್ಕೆ ನೋಡೋದಾದ್ರೆ, ಕೇಂದ್ರ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಜೂನ್ 2, 2026ರಂದು ಮಿಷನ್ ಸೇನೆ ಹುಜಾರಿ ಅಸ್ಸಾಂ ಮೊಗ್ಗಾ ಸಿಲ್ಕ್ ಯುಎಸ್ಪಿ ಅನ್ನು ವರ್ಚುವಲ್ ಆಗಿ ಪ್ರಾರಂಭಿಸಿದ್ದರು. ಇದರ ಉದ್ದೇಶ ಏನು ಅಂದ್ರೆ, ಈ ಅಸ್ಸಾಂನ ಅನನ್ಯ ಮೊಗ್ಗಾ ರೇಷ್ಮೆ ವಲಯವನ್ನು ಜಾಗತಿಕವಾಗಿ ಸ್ಪರ್ಧಾತ್ಮಕ, ಉನ್ನತ ಮೌಲ್ಯದ ಐಷಾರಾಮಿ ಜವಳಿ ಪರಿಸರ ವ್ಯವಸ್ಥೆಯಾಗಿ ಪರಿವರ್ತಿಸುವುದು. ಫಾರ್ಮ್ ಗ್ರೇಡ್
ನಿಂದ ವಿದೇಶಿ ತೀರಕ್ಕೆ ತೆಗೆದುಕೊಂಡು ಹೋಗುವುದಾಗಿರುತ್ತೆ. ಒಂದು ಮೊಗ್ಗು ರೇಷ್ಮೆ ವಿಶೇಷತೆ ಅಂತ ನೋಡೋದಾದ್ರೆ ವಿಶ್ವದ ಏಕೈಕ ನೈಸರ್ಗಿಕವಾಗಿ ಚಿನ್ನದ ಬಣ್ಣದ ರೇಷ್ಮೆ ಇದಾಗಿರುತ್ತೆ. ಇನ್ನು ಭಾರತದ ಮೊದಲ GI ಟ್ಯಾಗ್ ಪಡೆದ ರೇಷ್ಮೆ ಇದಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ, ಅಜರ್ಬೈಜಾನ್ನ ಬಾಕು ನಗರದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಸ್ಥಾಪಿಸಲು ಯೋಜಿಸಲಾದ ಟ್ಯಾಗೋರ್ ನಿಜಾಮಿ ಗ್ರಂಥಾಲಯ ಯಾವ ಎರಡು ಮಹಾನ್ ಕವಿಗಳ ಹೆಸರನ್ನು ಹೊಂದಿದೆ? ಆಪ್ಷನ್ ಎ ಕಾಳಿದಾಸ ಮತ್ತು ಫಿರ್ದೌಸಿ, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ನಿಜಾಮಿ ಗಂಜಾವಿ, ಆಪ್ಷನ್ ಸಿ ಕಬೀರ್ ಮತ್ತು ಒಮರ್ ಖಯ್ಯಾಮ, ಮತ್ತೆ ಆಪ್ಷನ್ ಡಿ ಮಿರ್ಜಾ ಗಾಲಿಬ್ ಮತ್ತು ರೂಮಿ. ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ರವೀಂದ್ರನಾಥ್ ಟ್ಯಾಗೋರ್ ಮತ್ತೆ ನಿಜಾಮಿ ಗಂಜಾವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನೋಡೋದಾದ್ರೆ ಆಯ್ಕೆ ಬಿ ಯಾಕೆ ಸರಿ ಅಂದ್ರೆ ಭಾರತದ ರಾಯಭಾರಿ ಅಭಯ್ ಕುಮಾರ್ ಘೋಷಿಸಿದಂತೆ ಬಾಕುವಿನಲ್ಲಿರುವ ಭಾರತದ ರಾಯಭಾರಿ ಕಚೇರಿ ಟ್ಯಾಗೋರ್ ನಿಜಾಮಿ ಗ್ರಂಥಾಲಯ ಸ್ಥಾಪಿಸುವುದು. ಇದು ಭಾರತದ ನೊಬೆಲ್ ವಿಜೇತ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಅಜರ್ಬೈಜಾನ್ನ 12ನೇ ಶತಮಾನದ ಮಹಾನ್ ಕವಿ ನಿಜಾಮಿ ಗಂಜಾವಿ ಹೆಸರಿನಲ್ಲಿದೆ. ಇದರ ಉದ್ದೇಶ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿನಿಮಯ ಆಗೋಕ್ಕೋಸ್ಕರ. ನಾವು ಇನ್ನೊಂದೇನು ತಿಳ್ಕೊಬೇಕು ಅಂದ್ರೆ ಭಾರತದ ರಾಯಭಾರಿ ಯಾರು ನೋಡ್ಕೋತಾ ಇದ್ದಾರೆ ಅಂದ್ರೆ ಅಭಯ್ ಕುಮಾರ್ ಅವರು ಪ್ರಸ್ತುತದಲ್ಲಿರೋದು. ಯಾವ ಗ್ರಂಥಾಲಯ? ಟ್ಯಾಗೋರ್ ನಿಜಾಮಿ. ಅಲ್ಲೇ ನೇಮಲ್ಲೇ ಇದೆ ಟ್ಯಾಗೋರ್ ನಿಜಾಮಿ ಅಂತ. ನಾವು ಈ ಕಚೇರಿಗೆ ಹೆಸರು ಇಡೋದಾ ಅಂತ. ಇನ್ನು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರವೀಂದ್ರನಾಥ್ ಟ್ಯಾಗೋರ್ ನೊಬೆಲ್ ವಿಜೇತರು ಕೂಡ. ಜೊತೆಗೆ ಈ ನಿಜಾಮಿ ಗಂಜಾವಿ ಅವರು ಎಷ್ಟನೇ ಶತಮಾನದವರು ಅಂದ್ರೆ 12ನೇ ಶತಮಾನ. ಅಜರ್ಬೈಜಾನ್ ದ 12ನೇ ಶತಮಾನದ ಕವಿಯಾದಂತಹ ನಿಜಾಮಿ ಗಂಜಾವಿ ಅವರು. ಇನ್ನು ಆಪ್ಷನ್ ಎ ಸಿ ಡಿ ಯಾಕೆ ತಪ್ಪು ಅಂತ ನೋಡಿದ್ರೆ ಈ ಕವಿಗಳ ಹೆಸರಿನಲ್ಲಿ ಗ್ರಂಥಾಲಯ ಸ್ಥಾಪನೆ ಆಗಿಲ್ಲ. ಟ್ಯಾಗೋರ್ ಭಾರತದ ಮತ್ತು ನಿಜಾಮಿ ಅಜರ್ಬೈಜಾನ್ನ ಸಾಂಸ್ಕೃತಿಕ ದಿಗ್ಗಜರು ಆಗಿದ್ದಾರೆ. ಇನ್ನು ಅಜರ್ಬೈಜಾನ್ ರಾಜಧಾನಿ ಬಾಕುವಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಟ್ಯಾಗೋರ್ ನಿಜಾಮಿ ಗ್ರಂಥಾಲಯ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಭಾರತ ರಾಯಭಾರಿ ಅಭಯ್ ಕುಮಾರ್ ಅವರು ಘೋಷಿಸಿದ್ದಾರೆ. ಇನ್ನು ಯಾಕೆ ಇದ್ರ ಉದ್ದೇಶ ಆಬ್ಜೆಕ್ಟಿವ್ ಅಂತ ನೋಡೋದಾದ್ರೆ ಭಾರತ ಮತ್ತು ಅಜರ್ಬೈಜಾನ್ ನಡುವಿನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಉತ್ತೇಜಿಸುವುದಕ್ಕೋಸ್ಕರಕ್ಕಾಗಿ ಈ ಹೆಸರನ್ನ ಇಡಲಾಗಿದೆ. ಮತ್ತೆ ಎರಡು ದೇಶಗಳ ಮಹಾನ್ ಕವಿಗಳ ಹೆಸರುಗಳಲ್ಲಿ ಈ ಗ್ರಂಥಾಲಯ ಇರುತ್ತೆ. ಈ ಹೆಸರಿನ ಮಹತ್ವ ರವೀಂದ್ರನಾಥ್ ಟ್ಯಾಗೋರ್ ಭಾರತದ ಮಹಾನ್ ಕವಿ, ತತ್ವಜ್ಞಾನಿ, ನೊಬೆಲ್ ಪ್ರಶಸ್ತಿ ವಿಜೇತ, ಗೀತಾಂಜಲಿ ಕೃತಿ ಕರ್ತ ಕೂಡ ಆಗಿದ್ದಾರೆ. 1930ರಲ್ಲಿ ಅಜರ್ಬೈಜಾನ್ಗೆ ಭೇಟಿ ನೀಡಿದ್ರು ಅವರು. ಇನ್ನು ನಿಜಾಮಿ ಗಂಜಾಮಿ ಅಂತ ನೋಡೋದಾದ್ರೆ ಅಜರ್ಬೈಜಾನ್ನ 12ನೇ ಶತಮಾನದ ಮಹಾನ್ ಕವಿ, ಚಿಂತಕ ಕೂಡ ಆಗಿದ್ದಾರೆ. ಇನ್ನು ಇದು 5 ಸಂಪುಟಗಳು ಕೃತಿಯ ಕರ್ತೃ ಆಗಿರ್ತದೆ. ಇನ್ನು ಲೈಲಾ ಮಜ್ನು ಮಹಾನ್ ಕಾವ್ಯ ಕೂಡ ಇವರು ಬರೆದಿದ್ದಾರೆ. ಇನ್ನು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ಇದು ಘೋಷಣೆ ಮಾಡಿದರು ರಾಯಭಾರ ಅಭಯ್ ಕುಮಾರ್ ಗಂಜಾ ಗೋಲ್ಘರ್ ಶಮಿಲ್ಕರ್ ಪ್ರದೇಶಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಕಟಿಸಿದ್ದರು. ಇದು ಸ್ಥಳ ಎಲ್ಲಿ ಅಂದ್ರೆ ಗಂಜಾದಲ್ಲಿರುವ ನಿಜಾಮಿ ಗಂಜಾವಿ ಸಮಾಧಿ ಮತ್ತು ನಿಜಾಮಿ ಗಂಜಾವಿ ವಸ್ತು ಸಂಗ್ರಹಾಲಯದ ನಿರ್ದೇಶಕ ತೈಮೂರ್ ಅಲಿಯರ್ ಅವರು ಭೇಟಿಯಾದರು. ಈ ಯೋಜನೆ ಕುರಿತು ಚರ್ಚಿಸಿದ್ದಾರೆ. ಇದ್ರ ಹಿನ್ನೆಲೆ ಏನು ಅಂದ್ರೆ ಮೇ 9, 2026ರಂದು ರಾಯಭಾರ ಕಚೇರಿ ಟ್ಯಾಗೋರ್ ಜನ್ಮ ದಿನಾಚರಣೆ ಆಗಿದ್ದು ಆಯೋಜಿಸಿದ್ದರು. ಆಗ ಅಜರ್ಬೈಜಾನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಟ್ಯಾಗೋರ್ ಮತ್ತು ನಿಜಾಮಿ ಕವಿತೆಗಳನ್ನು ಪಠಿಸಿದ್ದಾರೆ. ಇನ್ನು ಸಾಂಸ್ಕೃತಿಕ ಸಂಬಂಧ ಏನು ಅಂತ ನೋಡೋದಾದ್ರೆ 2011ರಲ್ಲಿ ಅಜರ್ಬೈಜಾನ್ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ಟ್ಯಾಗೋರ್ನ 150ನೇ ಜನ್ಮ ವಾರ್ಷಿಕೋತ್ಸವದಲ್ಲಿ ಆಚರಿಸಿತು. ಟ್ಯಾಗೋರ್ನ ಗೀತಾಂಜಲಿ ನ್ಯಾಷನಲಿಸಂ ಕೃತಿಗಳು ಅಜರ್ಬೈಜಾನ್ ರಾಷ್ಟ್ರೀಯ ಗ್ರಂಥಾಲಯದಲ್ಲಿ ಲಭ್ಯ ಕೂಡ ಇದೆ. ಈ ಎಷ್ಟನೇ ಜನ್ಮ ಶತಮಾನೋತ್ಸವಕ್ಕೋಸ್ಕರ ಈ ಹೆಸರನ್ನ ಇಟ್ರು ಅಂದ್ರೆ ಟ್ಯಾಗೋರ್ನ 150ನೇ ಬರ್ತ್ಡೇಗೋಸ್ಕರ ಅವತ್ತೊಂದು ದಿವಸ
ಆ ಬರ್ತ್ಡೇ ನೆನಪಿಗೋಸ್ಕರ 150ನೇ ಬರ್ತ್ಡೇಗೋಸ್ಕರ ಅವರು ಈ ಹೆಸರನ್ನ ಇಟ್ಟಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಅಂತ ನೋಡೋದಾದ್ರೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಪ್ರಕಾರ ಭಾರತದಲ್ಲಿ ಅತ್ಯಂತ ಕಡಿಮೆ ಒಟ್ಟು ಫಲವತ್ತತೆ ದರ ದಾಖಲಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಅಂಡಮಾನ್ ಮತ್ತು ನಿಕೋಬಾರ್. ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿಕ್ಕಿದ ಆಪ್ಷನ್ಸ್ ಎಲ್ಲ ರಾಂಗ್ ಆನ್ಸರ್ ಆಗಿದೆ. ಇನ್ನು ಯಾಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ, ಇದು TRF ಟೋಟಲ್ ಫರ್ಟಿಲಿಟಿ ರೇಟ್ ನೊಂದಿಗೆ ಭಾರತದಲ್ಲಿ ಅತ್ಯಂತ ಕಡಿಮೆ ದರ ದಾಖಲಿಸಿದೆ. ಇದು ಬದಲಾವಣೆ ದರ 2.1ಕ್ಕಿಂತ ಅರ್ಧಕ್ಕಿಂತ ಕಡಿಮೆಯಾಗಿದೆ ಮತ್ತು ದೇಶದಲ್ಲಿ 1ಕ್ಕಿಂತ ಕಡಿಮೆ TRF ಟೋಟಲ್ ಫರ್ಟಿಲಿಟಿ ರೇಟ್ ಇರುವ ಏಕೈಕ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಸೊ ಅದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಇನ್ನು ಆಯ್ಕೆಯ ಎ ಬಿ ಸಿ ಯಾಕೆ ತಪ್ಪು ಅಂದರೆ ಕೇರಳ TRFಗಳಲ್ಲಿ 1.8 ಅದ ಇದೆ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಬಿ ಸಿಕ್ಕಿಂ ಇದು ಎಷ್ಟು ರೇಟ್ ಇದೆ? 1.0 ಇದೆ. ಅದಕ್ಕೆ ಆಪ್ಷನ್ ಬಿ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಸಿ ಎಷ್ಟಿದೆ? 1.3 ಇಂದ 1.4 ಟೋಟಲ್ ಫರ್ಟಿಲಿಟಿ ಆಗಿದೆ. ಅದಕ್ಕೆ ಆಪ್ಷನ್ ಇದಿಷ್ಟು ತಪ್ಪಾಗಿದೆ ಅಂತ ಹೇಳ್ತೀನಿ. ಇನ್ನು NFHS ಅಂತ ನೋಡೋದಾದ್ರೆ ಪ್ರಕಾರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದ ಅತ್ಯಂತ ಕಡಿಮೆ ಒಟ್ಟು ಫಲವತ್ತತೆ ದರವನ್ನು ದಾಖಲಿಸಿದೆ. ಕೇಂದ್ರಾಡಳಿತ ಪ್ರದೇಶದ TAFR 0.9 ಆಗಿದ್ದು, ಇದು ಬಾಧಲಿಗೆ ಮಟ್ಟದ ಫಲವತ್ತತೆ ದರ 2.1ರ ಅರ್ಧಕ್ಕಿಂತ ಕಡಿಮೆಯಾಗಿದೆ. ಇದು 1.0ಗಿಂತ ಕಡಿಮೆ TFR ಹೊಂದಿರುವ ಭಾರತದ ಏಕೈಕ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಆಗಿದೆ. 5 ವರ್ಷದೊಳಗಿನ ಮಕ್ಕಳ ಪಾಲು ಇದರಲ್ಲಿ 5.3% ಇದೆ. 5.3ರಿಂದ 3.7ಕ್ಕೆ ಇಳಿದಿದೆ. ಇನ್ನು 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರ ಪ್ರಮಾಣವು 11%ರಿಂದ 12.6ಕ್ಕೆ ಏರಿದೆ. ಇದು ವಯಸ್ಸಾದ ಜನಸಂಖ್ಯೆಯನ್ನು ಸೂಚಿಸಿದೆ. ಇನ್ನು 2 ರಿಂದ 4 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಪ್ರಿಸ್ಕೂಲ್ ಹಾಜರಾತಿ 88.5ರಿಂದ 66.2ಕ್ಕೆ ಇಳಿಕೆಯಾಗಿದೆ. ಇನ್ನು ಒಟ್ಟು ಫಲವತ್ತತೆ ದರ ಎಂದರೆ ಏನು? ಟೋಟಲ್ ಫರ್ಟಿಲಿಟಿ ರೇಟ್ ಅಂದರೆ ಏನು ಅಂತ ಹೇಳ್ತಿದ್ದಾರೆ. ಒಟ್ಟು ಫಲವತ್ತತೆ ದರ ಎಂದರೆ ಒಬ್ಬ ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಹೊಂದಿರುವ ಮಕ್ಕಳ ಸರಾಸರಿ ಸಂಖ್ಯೆ. ಅವಳು ತನ್ನ ಮಗುವನ್ನು ಹೆರುವ ವರ್ಷಗಳಲ್ಲಿ 15ರಿಂದ 49 ವರ್ಷಗಳು ಬದುಕುಳಿಯುತ್ತಾಳೆ ಮತ್ತು ಪ್ರಸ್ತುತ ವಯಸ್ಸು ಮತ್ತು ನಿರ್ದಿಷ್ಟ ಫಲವತ್ತತೆ ದರವನ್ನು ಅನುಭವಿಸುತ್ತಾಳೆ ಎಂದು ಊಹಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಗಮನ ಸೆಳೆದಿರುವ ಜಲಗಂಗಾ ಸಂವರ್ಧನಾ ಅಭಿಯಾನವು ಯಾವ ರಾಜ್ಯದ ಉಪಕ್ರಮವಾಗಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ರಾಜಸ್ಥಾನ. ಇನ್ನು ಸರಿಯಾದ ಉತ್ತರ ಮಧ್ಯಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಯಾಕೆ ಸರಿ ಅಂತ ನೋಡೋದಾದ್ರೆ, ಈ ಅಭಿಯಾನದ ಸರ್ಕಾರವು ಮಹತ್ವಾಕಾಂಕ್ಷಿ ಜಲ ಸಂರಕ್ಷಣಾ ಅಭಿಯಾನ ಆಗಿರುತ್ತೆ. ಮುಖ್ಯಮಂತ್ರಿ ಡಾ. ಮೋಹನ್ ಯಾದವ್ ಮಾರ್ಚ್ 19, 2026ರಂದು 3ನೇ ಹಂತಕ್ಕೆ ಚಾಲನೆ ನೀಡಿದ್ದಾರೆ. ಈ ಅಭಿಯಾನದ ಸರ್ಪ್ರೈಸ್ ಫಿಜಿ, ಮೆಕ್ಸಿಕೋ, ನೇಪಾಳ ಸೇರಿ 6 ದೇಶಗಳ ರಾಯಭಾರಿಗಳಿಂದ ಮೆಚ್ಚುಗೆ ಪಡೆದಿದೆ ಮತ್ತು ಅಂತಾರಾಷ್ಟ್ರೀಯ ಮಾದರಿಯಾಗಿದೆ. ದಿಂಡೋರಿ, ಖಾಂಡ್ವಾ ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ 1 ಮತ್ತು 2ನೇ ಸ್ಥಾನ ಕೂಡ ಪಡೆದಿದೆ. ಇನ್ನು ಆಯ್ಕೆ ಎ, ಬಿ, ಡಿ ಯಾಕೆ ತಪ್ಪು ಅಂದರೆ, ಉತ್ತರ ಪ್ರದೇಶ ಜಲ್ ಜೀವನ್ ಮಿಷನ್ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿದೆ, ಆದರೆ ಜಲಗಂಗಾ ಸಂವರ್ಧನಾ ಯೋಜನೆ ಇಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಬಿ ಯಾಕೆ ತಪ್ಪು ಅಂದರೆ, ಗುಜರಾತ್ ಸುಜಲಾಂ ಸುಫಲಾಂ ಯೋಜನೆ ಅಲ್ಲಿ ನಡೆಸ್ತಾ ಇರೋದು. ಸೊ ಅದಕ್ಕೆ ಆಪ್ಷನ್ ಬಿ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಸಿ ಡಿ ಯಾಕೆ ತಪ್ಪು ಅಂದರೆ, ರಾಜಸ್ಥಾನ ಮುಖ್ಯಮಂತ್ರಿ ಜಲ್ ಸ್ವಾವಲಂಬನ್ ಅಭಿಯಾನ ಹೊಂದಿದೆ. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾಗಿದೆ. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋದಾದ್ರೆ, ಜಲಗಂಗಾ ಸಂವರ್ಧನಾ ಅಭಿಯಾನವು ಮಧ್ಯಪ್ರದೇಶದ
ಪ್ರಮುಖ ಜಲ ಸಂರಕ್ಷಣಾ ಉಪಕ್ರಮದಲ್ಲಿದೆ. ಈ ಅಭಿಯಾನವು ಇತ್ತೀಚೆಗೆ ನೀರಿನ ಸಂರಕ್ಷಣೆಯ ಯಶಸ್ವಿ ಮಾದರಿಯಾಗಿ ಅಂತಾರಾಷ್ಟ್ರೀಯ ಮನ್ನಣೆಗಳನ್ನು ಗಳಿಸಿದೆ. ಭೋಪಾಲ್ನಲ್ಲಿ ನಡೆದ ಸಾಗಾ ನೀರ ಸಮಾಗಮದ ನಿರ್ಧಾರದಲ್ಲಿ ಹಲವು ದೇಶಗಳ ರಾಜತಾಂತ್ರಿಕ ಅಭಿಯಾನವು ಮೆಚ್ಚಿದರು ಮತ್ತು ಇದೇ ರೀತಿಯ ಮಾದರಿಗಳು ಅಳವಡಿಸಿಕೊಳ್ಳಲು ಆಸಕ್ತಿ ವ್ಯಕ್ತಪಡಿಸಿದೆ ಅಂತ ಹೇಳ್ತೀನಿ. ಇನ್ನು ಇದು ನದಿಗಳು, ಕೊಳಗಳು ಮತ್ತು ಸಾಂಪ್ರದಾಯಿಕ ಜಲಮೂಲಗಳ ಪುನರುಜ್ಜೀವನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಉಪಕ್ರಮವು ಸುಸ್ಥಿರ ನೀರಿನ ನಿರ್ವಹಣೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗಿರುತ್ತದೆ. ನಾವು ಇಲ್ಲಿ ಈ ಆಪ್ಷನ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಯಾವುದು ಉತ್ತರ ಪ್ರದೇಶ, ಗುಜರಾತ್ ಮತ್ತು ರಾಜಸ್ಥಾನ್ ಯಾವ್ಯಾವ ಜಲಮಾರ್ಗ ಯಾವ್ಯಾವ ಸ್ಕೀಮ್ ನೀರಿನ ಬಗ್ಗೆ ನಾವು ನೋಡ್ತೀವಿ ಅಂತ ಅನ್ನೋದಾದ್ರೆ, ಆಪ್ಷನ್ ಉತ್ತರ ಪ್ರದೇಶದಲ್ಲಿ ಜಲ್ ಜೀವನ್ ಮಿಷನ್ ಇದೆ, ನಡೆಸ್ತಾ ಈ ಮಿಷನ್ ಅನುಮೋದನೆ ಆಗಿದೆ. ಮತ್ತೆ ಗುಜರಾತ್ ಅಲ್ಲಿ ಸುಜಲಾಂ ಸುಫಲಾಂ ಯೋಜನೆ ಇದೆ, ನೀರಿನ ಯೋಜನೆ. ಮತ್ತು ಆಯ್ಕೆಯಲ್ಲಿ ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿ ಜಲ್ ಸ್ವಾವಲಂಬನ್ ಅಭಿಯಾನ ಇರುತ್ತೆ. ಇನ್ನು ಆಪ್ಷನ್ ಡಿ ಯಲ್ಲಿ ಯಾವ್ದು ನಡೆದಿದೆ, ಆಪ್ಷನ್ ಡಿ ಅಲ್ಲಿ ಯಾವುದು ಅಂದ್ರೆ ಜಲಗಂಗಾ ಸಂವಾದನಾ ಅಭಿಯಾನ ಮಧ್ಯಪ್ರದೇಶದಲ್ಲಿದೆ. ಇದನ್ನ ನೋಟ್ ಮಾಡ್ಕೋಬೇಕು. ನಾವು ಎಕ್ಸಾಮ್ಸ್ನೇ ಕೇಳಬಹುದು, ಈ ಸ್ಟೇಟಲ್ಲಿ ಯಾವ ಅಭಿಯಾನ ನಡೆಯುತ್ತೆ, ಈ ಸ್ಟೇಟಲ್ಲಿ ಯಾವ ಯೋಜನೆ ಅಂತಲೂ ಕೇಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು.